ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓದಿ ನ್ಯೂಸ್. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಮತದಾನಕ್ಕೆ ದಿನಗಣನೆ ಆರಂಭವಾಗಿದೆ. ಇನ್ನುಳಿದಂಥ 14 ಲೋಕಸಭಾ ಕ್ಷೇತ್ರಗಳಿಗೆ ಇನ್ನು ಸುಮಾರು 15-20 ದಿವಸ ಸಮಯಾವಕಾಶ ಇರತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಜಕೀಯ ಪಕ್ಷಗಳ ನಾಯಕರು ಪರಸ್ಪರ ತಮ್ಮ ವಿರುದ್ಧ ಪಕ್ಷಗಳ ವಿರುದ್ಧ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದರಲ್ಲೂ ಕೂಡ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ಪಕ್ಷಗಳ ರಾಜಕೀಯ ನಾಯಕರು ತೀರಾ ಕೆಳಮಟ್ಟಕ್ಕಿಳಿದಿದ್ದು ತೀರಾ ವೈಯಕ್ತಿಕ ನಿಂದನೆಯನ್ನು ಮಾಡೋದ್ರ ಮೂಲಕ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿಯೇ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಚಾಲೆಂಜನ್ನು ತೆಗೆದುಕೊಂಡಿರ್ತಕ್ಕಂಥ ವಿವಿಧ ಪಕ್ಷಗಳ ನಾಯಕರು ತಮ್ಮ ಅಭ್ಯರ್ಥಿಗಳ ವಿರುದ್ಧ ತಮ್ಮ ಶಾಸಕ ಸ್ಥಾನವನ್ನೇ ಪಣಕ್ಕಿಟ್ಟಿರ್ತಕ್ಕಂಥ ಕೆಲವಾರು ಅಭ್ಯರ್ಥಿಗಳಿದ್ದಾರೆ, ಕೆಲವಾರು ನಾಯಕರಿದ್ದಾರೆ. ಹಾಗೆ ಏನೇನೋ ಚಾಲೆಂಜನ್ನು ಮಾಡ್ತಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಕಾಂಗ್ರೆಸ್ನ ಇಬ್ಬರು ಪ್ರಭಾವಿ ಯುವ ಶಾಸಕರು ಇದೀಗ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಆಡಿರ್ತಕ್ಕಂಥ ಮಾತುಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದು, ಈ ಇಬ್ಬರು ಶಾಸಕರು ಒಂದು ವೇಳೆ ತಾವು ಆಡಿರ್ತಕ್ಕಂಥ ಮಾತಿಗೆ ಬದ್ಧವಾಗಿರ್ತಾರ ಅಥವಾ ಕೇವಲ ಮಾತಿನ ಬರದಲ್ಲಿ ಆಡಿರ್ತಕ್ಕಂಥ ಈ ಮಾತುಗಳ ಅನ್ನೋದನ್ನು ಈಗೆಲ್ಲ ಇಡೀ ರಾಜ್ಯದ ಜನ ನಿಪ್ಪೇರಾಗಿ ನೋಡ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದರೆ ಆ ಇಬ್ಬರು ಕಾಂಗ್ರೆಸ್ನ ಯುವ ಶಾಸಕರು ಆಡಿರ್ತಕ್ಕಂಥ ಮಾತುಗಳೇನು, ಈ ಮಾತುಗಳು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಯಾಕೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ಚುನಾವಣೆಗಳಲ್ಲೂ ಕೂಡ ರಾಜಕೀಯ ನಾಯಕರು ಪರಸ್ಪರ ತಮ್ಮ ವಿರೋಧ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥದ್ದು ಕಾಮನ್. ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಮತದಾರರ ನಡುವೆ ಈ ಬೆಟ್ಟಿಂಗ್ ನಡೀತಕ್ಕಂಥದ್ದು ಹಾಗೂ ಇದು ಚರ್ಚೆ ನಡೀತಕ್ಕಂಥದ್ದು ಕಾಮನ್. ಆದರೆ ಇದೀಗ ಕಾಂಗ್ರೆಸ್ನ ಪ್ರಪ್ರಥಮ ಬಾರಿಗೆ ಗೆದ್ದಂತಹ ಇಬ್ಬರು ಯುವ ಶಾಸಕರು ತಮ್ಮ ಶಾಸಕ ಸ್ಥಾನವನ್ನೇ ಪಣಕ್ಕಿಟ್ಟಿದ್ದು ಈ ಒಂದು ವೇಳೆ ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲದೆ ಹೋದರೆ ನಾವು ರಾಜೀನಾಮೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಆಡಿರೋದನ್ನು ನಾವೆಲ್ಲ ನೋಡಿದ್ವಿ. ಹಾಗಾದರೆ ಆ ಇಬ್ಬರು ಶಾಸಕರು ಯಾರು, ಆ ಶಾಸಕರು ಯಾಕೆ ಆ ಮಾತುಗಳನ್ನು ಆಡಿದ್ದಾರೆ ತಿಳ್ಕೊಂಡು ಬರೋಣ. ಪ್ರಪ್ರಥಮವಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚನ್ನಗಿರಿಯ ಯುವ ಶಾಸಕ ಕಾಂಗ್ರೆಸ್ನ ಬಸವರಾಜ್ ವಿ ಶಿವಗಂಗಾ ಅವರು ಬಿಜೆಪಿಯ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಏನು ಬಿಜೆಪಿ ಟಿಕೆಟನ್ನು ಘೋಷಣೆ ಮಾಡಿತು, ಅದಾದ ನಂತರ ದಾವಣಗೆರೆ ಬಿಜೆಪಿಯಲ್ಲಿ ಬಹುದೊಡ್ಡ ಬಂಡಾಯ ಎದ್ದಿತ್ತು. ದಾವಣಗೆರೆ ಬಿಜೆಪಿಯಲ್ಲಿ ಎರಡು ಪ್ರಮುಖ ಬಣಗಳಾಗಿದ್ವು. ಒಂದು ಬಣ ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಬಣ ಇದ್ದರೆ, ಇನ್ನೊಂದು MP ರೇಣುಕಾಚಾರ್ಯ ಅವರ ನೇತೃತ್ವದ ಬಣ ಇತ್ತು. ಕಾಂಗ್ರೆಸ್ ಸಚಿವ SS ಮಲ್ಲಿಕಾರ್ಜುನ್ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿತು. ಅದಾದ ನಂತರ ಬಿಜೆಪಿಯ ಭಿನ್ನಮತವನ್ನು ಶಮನ ಮಾಡೋದಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ತೀವ್ರ ಪ್ರಯತ್ನವನ್ನು ಪಟ್ಟರು. ಸ್ವತಃ ಯಡಿಯೂರಪ್ಪನವರೇ ದಾವಣಗೆರೆಗೆ ಬಂದು ಭಿನ್ನಮತೀಯ ನಾಯಕರೊಂದಿಗೆ ಮಾತಾಡೋದ್ರ ಮೂಲಕ ಬಹುತೇಕ ಬಿಜೆಪಿಯ ಭಿನ್ನಮತ ಶಮನವಾಯಿತು ಅಂತಕ್ಕಂಥ ಭಾವನೆ ಇದೀಗ ಬಿಜೆಪಿಯ ಪ್ರಮುಖ ಕಾರ್ಯಕರ್ತರಲ್ಲಿ ಬಂದಿದೆ. ಇಂತಹ ಸಂದರ್ಭದಲ್ಲಿಯೇ ಚುನಾವಣೆಯನ್ನು ತೀವ್ರ ಒಂದು ಸೀರಿಯಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ಚನ್ನಗಿರಿಯ ಯುವ ಶಾಸಕ ಕಾಂಗ್ರೆಸ್ನ ಬಸವರಾಜ್ ಶಿವಗಂಗಾ ಅವರು ಬಿಜೆಪಿಯ ದಾವಣಗೆರೆ ಜಿಲ್ಲಾ ನಾಯಕರಿಗೆ ಒಂದು ಚಾಲೆಂಜನ್ನು ಮಾಡಿದರು. ಅದೇನಪ್ಪ ಅಂದರೆ, ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಕತ್ತೆಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೂ ಕೂಡ ಕತ್ತೆ ಗೆಲ್ಲುತ್ತೆ, ಯಾವುದೇ ಕಾರಣಕ್ಕೂ ಇಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ. ಬಿಜೆಪಿಯ ನಾಯಕರಿಗೆ, ದಾವಣಗೆರೆ ಜಿಲ್ಲೆಯ ನಾಯಕರಿಗೆ ತಾಕತ್ತು ಅನ್ನೋದಿದ್ರೆ ತಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದ್ರ ಮೂಲಕ ದಾವಣಗೆರೆಯ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಳ್ರಿ. ನೀವು ಆ ಒಂದು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡಿದ್ದೆ ಆದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಶಿವಗಂಗಾ ಬಸವರಾಜ್ ಅವರು ಆಡಿದರು. ಅದಾದ ನಂತರ ದಾವಣಗೆರೆ ಬಿಜೆಪಿಯಲ್ಲಿದ್ದಂತಹ ಭಿನ್ನಮತ ಸಂಪೂರ್ಣವಾಗಿ ಶಮನವಾಗಿದೆ. ಕಾಂಗ್ರೆಸ್ನಲ್ಲಿ ಈಗ ಭಿನ್ನಮತ ತಾರಕಕ್ಕೇರಿದೆ. ದಾವಣಗೆರೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ವಿನಯ್ ಕುಮಾರ್ ಅವರು ಈಗಾಗಲೇ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಇವತ್ತು ನಾಮಪತ್ರವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಶಿವಗಂಗಾ ಬಸವರಾಜ್ ಅವರು ಆಡಿರ್ತಕ್ಕಂಥ ಈ ಮಾತು ಜಿಲ್ಲೆಯಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ನ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಸೋಲುಂಟಾದರೆ ಖಂಡಿತವಾಗ್ಲೂ ಕೂಡ ಶಿವಗಂಗಾ ಬಸವರಾಜ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಚರ್ಚೆಯನ್ನು ಬಿಜೆಪಿಯ ನಾಯಕರು ಹಾಗೂ ಕಾಂಗ್ರೆಸ್ನ ಪ್ರಮುಖ ಕಾರ್ಯಕರ್ತರು ಆಡ್ತಾ ಇದ್ದಾರೆ.
ಹಾಗೆಯೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕ ಪ್ರದೀಪ್ ಈಶ್ವರ್ ಅವರು ಒಂದು ಮಾತನ್ನು ಆಡಿದ್ದಾರೆ, ಒಂದು ಚಾಲೆಂಜನ್ನು ಸುಧಾಕರ್ ಅವರಿಗೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲ, ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಗಿಂತ ಒಂದೇ ಒಂದು ಓಟನ್ನು ಜಾಸ್ತಿ ತೆಗೆದುಕೊಂಡರೂ ಕೂಡ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅಂತಕ್ಕಂಥ ಮಾತನ್ನು ಪ್ರದೀಪ್ ಈಶ್ವರ್ ಅವರು ಆಡಿದ್ದಾರೆ. ಈ ಇಬ್ಬರು ಶಾಸಕರು ಆಡಿರ್ತಕ್ಕಂಥ ಈ ಮಾತುಗಳು ಇದೀಗ ತೀವ್ರ ಚರ್ಚೆಗೆ ಒಳಗಾಗ್ತಿದ್ದು, ಒಂದು ವೇಳೆ ಚಿಕ್ಕಬಳ್ಳಾಪುರ ಲೋಕಸಭೆಯ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಾಕ್ಟರ್ ಸುಧಾಕರ್ ಅವರು ಏನಾದರೂ ಕಾಂಗ್ರೆಸ್ಗಿಂತ ಹೆಚ್ಚು ಮತಗಳನ್ನು ತೆಗೆದುಕೊಂಡ್ರೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ, ಅಥವಾ ಕೇವಲ ತನ್ನ ಮಾತಿನ ಭರಾಟೆಯಲ್ಲಿ ಆಡಿರ್ತಕ್ಕಂಥ ಈ ಮಾತಾ ಅಂತಕ್ಕಂಥದ್ದು ಚರ್ಚೆಗೊಳಗಾಗ್ತಾ ಇದೆ. ಸ್ನೇಹಿತರೆ, ಕಾಂಗ್ರೆಸ್ನ ಈ ಅನೇಕ ಯುವ ಶಾಸಕರು ತಾವು ಮಾಧ್ಯಮಗಳ ಮುಂದೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಉದ್ಯೋಗಕ್ಕೊಳಗಾಗ್ತಾರೆ. ತಾವು ತಮ್ಮ ಮನಸ್ಸಿಗೆ ಏನು ತಿಳಿಯುತ್ತೋ ಅದನ್ನೇ ಮಾತಾಡ್ತಾರೆ. ಈ ಚುನಾವಣೆಯ ಸಂದರ್ಭದಲ್ಲಿ ಈ ಇಬ್ಬರು ಶಾಸಕರು ಮಾಡಿರ್ತಕ್ಕಂಥ ಚಾಲೆಂಜ್ ಖಂಡಿತವಾಗ್ಲೂ ಒಂದು ವೇಳೆ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ಏನಾದರೂ ಗೆದ್ದರೆ ಚನ್ನಗಿರಿಯ ಶಾಸಕ ಬಸವರಾಜ ಶಿವಗಂಗಾ ಅವರು ರಾಜೀನಾಮೆಯನ್ನು ಕೊಡ್ತಾರ ಅಂತಕ್ಕಂಥದ್ದು ತೀವ್ರ ಚರ್ಚೆ. ಹಾಗೆಯೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಧಾಕರ್ಗೆ ಏನಾದರೂ ಹೆಚ್ಚಿನ ಮತಗಳು ಬಂದು ಕಾಂಗ್ರೆಸ್ ಹಿನ್ನಡೆ ಉಂಟಾದರೆ ಪ್ರದೀಪ್ ಈಶ್ವರ್ ಅವರು ರಾಜೀನಾಮೆಯನ್ನು ಕೊಡ್ತಾರಂತಕ್ಕಂಥ ಚರ್ಚೆ ನಡೀತಾ ಇದೆ. ಈ ಇಬ್ಬರು ಶಾಸಕರು ತಾವು ಶಾಸಕರಾದ ದಿನದಿಂದಲೂ ಕೂಡ ಮಾಧ್ಯಮಗಳ ಮುಂದೆ ಪದೇ ಪದೇ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾನೆ ಬಂದಿದ್ದಾರೆ. ಚನ್ನಗಿರಿ ಶಾಸಕರಾಗಿರ್ತಕ್ಕಂಥ ಬಸವರಾಜ ಶಿವಗಂಗಾ ಅವರ ಹಾಗೂ ಸಚಿವ SS ಮಲ್ಲಿಕಾರ್ಜುನ್ ಅವರ ನಡುವಿನ ಸಂಬಂಧ ತೀವ್ರ ಹದಗೆಟ್ಟಿದೆ ಅಂತಕ್ಕಂಥ ಮಾತುಗಳು ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳಿಬರ್ತಾ ಇದ್ದಾವೆ. ಅದೇ ಕಾರಣಕ್ಕೆ ಶಿವಗಂಗಾ ಬಸವರಾಜ್ ಅವರು ಬಿಜೆಪಿ ನಾಯಕರನ್ನ ಒಗ್ಗಟ್ಟು ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಚರ್ಚೆ ಆಗ್ತಾ ಇದ್ದಾವೆ. ಶಿವಗಂಗಾ ಬಸವರಾಜ್ ಅವರಿಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗೆಲುವು ಬೇಕಾಗಿಲ್ಲ. ಆ ಕಾರಣಕ್ಕೆ ಈ ಒಂದು ಬಿಜೆಪಿ ನಾಯಕರ ತಾಕತ್ತನ್ನು ಪ್ರಶ್ನೆ ಮಾಡೋದ್ರ ಮೂಲಕ ಬಿಜೆಪಿ ನಾಯಕರನ್ನ ಒಗ್ಗೂಡಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಚರ್ಚೆ ನಡೀತಾ ಇದ್ದಾವೆ. ಒಂದು ವೇಳೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಏನಾದರೂ ಗೆದ್ದಿದ್ದೇ ಆದರೆ ಶಿವಗಂಗಾ ಬಸವರಾಜ್ ಅವರು ನಿಜಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತಾರೆ. ಹಾಗೆ ಪ್ರದೀಪ್ ಈಶ್ವರ್ ಅಂತೂ ಹೇಳಂಗೆ ಇಲ್ಲ, ಅವರು ಶಾಸಕರಾದ ದಿನದಿಂದನೂ ಒಂದಿಲ್ಲೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ತಮ್ಮ ಮಾತನ್ನೇ ಅವರು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರಿಗೆ ಪ್ರದೀಪ್ ಈಶ್ವರ್ ಮಾಡಿರ್ತಕ್ಕಂಥ ಈ ಚಾಲೆಂಜಲ್ಲಿ ಸುಧಾಕರ್ ಅವರು ಏನಾದರೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚಿನ ಮತವನ್ನು ಪಡೆದರೆ, ಕಾಂಗ್ರೆಸ್ಗಿಂತ ಹೆಚ್ಚು ಓಟನ್ನು ಪಡೆದರೆ ನಿಜಕ್ಕೂ ಪ್ರದೀಪ್ ಈಶ್ವರ್ ರಾಜೀನಾಮೆಯನ್ನು ಕೊಡ್ತಾರೆ. ಸ್ನೇಹಿತರೆ, ಈ ಇಬ್ಬರು ಶಾಸಕರಾಗಿರ್ತಕ್ಕಂಥ ಈ ಚಾಲೆಂಜಿನ ಮಾತಿನ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಇಬ್ಬರು ಶಾಸಕರು ಒಂದು ವೇಳೆ ದಾವಣಗೆರೆಯಲ್ಲಿ ಬಿಜೆಪಿ ಗೆದ್ದು ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ಗಿಂತ ಬಿಜೆಪಿ ಹೆಚ್ಚು ಓಟುಗಳನ್ನು ತೆಗೆದುಕೊಂಡ್ರೆ ಈ ಇಬ್ಬರು ಶಾಸಕರು ರಾಜೀನಾಮೆಯನ್ನು ಕೊಡ್ತಾರಾ? ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ HTM ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಓಲಿ ನ್ಯೂಸ್ ಚಾನಲನ್ನು ಇದೇ ರೀತಿ ನೋಡ್ತಾ ಇರಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.